ಎ ಪಾತ್ರೆಯಲ್ಲಿ 180 ಮಿಲಿಲೀಟರ್ ನೀರಿನಲ್ಲಿ 30 ಗ್ರಾಂ ಸಕ್ಕರೆಯನ್ನು, ಬಿ ಪಾತ್ರೆಯಲ್ಲಿ 280 ಮಿಲಿಲೀಟರ್ ನೀರಿನಲ್ಲಿ 40 ಗ್ರಾಂ ಸಕ್ಕರೆಯನ್ನು ಮತ್ತು ಸಿ ಪಾತ್ರೆಯಲ್ಲಿ 100 ಮಿಲಿಲೀಟರ್ ನೀರಿನಲ್ಲಿ 20 ಗ್ರಾಂ ಸಕ್ಕರೆಯನ್ನು ಬೆರೆಸಲಾಯಿತು. ಈಗ ಬಿ ಪಾತ್ರೆಯಲ್ಲಿನ ಮಿಶ್ರಣವನ್ನ ಎ ಮತ್ತು ಸಿ ಪಾತ್ರೆಯ ಮಿಶ್ರಣಕ್ಕೆ ಕಂಪೇರ್ ಮಾಡಲಾಗ್ತಾ ಇದೆ. ಮೊದಲಿಗೆ ಇದನ್ನ ನಾವು ಭಿನ್ನ ರಾಶಿಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. ಎ ಪಾತ್ರೆಯಲ್ಲಿ 180 ಮಿಲಿಲೀಟರ್ ನೀರಿಗೆ 30 ಗ್ರಾಂ ಸಕ್ಕರೆಯನ್ನ ಬೆರೆಸಲಾಗ್ತಿದೆ. ಅಂದ್ರೆ 1/6 ಸಕ್ಕರೆಯನ್ನ ಎ ಪಾತ್ರೆಯಲ್ಲಿ ಬೆರೆಸಲಾಯಿತು. ಬಿ ಪಾತ್ರೆಯಲ್ಲಿ 280 ಮಿಲಿಲೀಟರ್ ನೀರಿಗೆ 40 ಗ್ರಾಂ ಸಕ್ಕರೆಯನ್ನ ಬೆರೆಸಲಾಯಿತು. 1/7 ಸಕ್ಕರೆಯನ್ನ ಬೆರೆಸಲಾಗಿದೆ. ಹಾಗೂ ಸಿ ಪಾತ್ರೆಯಲ್ಲಿ 100 ಮಿಲಿಲೀಟರ್ ನೀರಿಗೆ 20 ಗ್ರಾಂ ಸಕ್ಕರೆಯನ್ನ ಬೆರೆಸಲಾಯಿತು. 1/5 ಸಕ್ಕರೆಯನ್ನ ಬೆರೆಸಲಾಯಿತು. ಈಗ ಬಿ ಪಾತ್ರೆಯಲ್ಲಿನ ಮಿಶ್ರಣವು ಮೊದಲನೇ ಆಪ್ಷನ್ ಸಿ ಪಾತ್ರೆಯ ಮಿಶ್ರಣಕ್ಕಿಂತ ಸಿಹಿಯಾಗಿದೆ ಅಂತ ಕೊಟ್ಟಿದ್ದಾರೆ. 1/7 ಅಂತ ಅಂದ್ರೆ 14.28% ಆಗುತ್ತೆ. 1/5 ಅಂತ ಅಂದ್ರೆ 20% ಆಗುತ್ತೆ. ಸೊ ಬಿ ಪಾತ್ರೆಯ ಮಿಶ್ರಣ ಸಿ ಪಾತ್ರೆಯ ಮಿಶ್ರಣಕ್ಕಿಂತ ಸಿಹಿಯಾಗಿಲ್ಲ, ಇದು ತಪ್ಪು. ಬಿ ಪಾತ್ರೆಯ ಮಿಶ್ರಣವು ಎ ಪಾತ್ರೆಯ ಮಿಶ್ರಣಕ್ಕಿಂತ ಸಿಹಿಯಾಗಿದೆ ಅಂತ ಕೊಟ್ಟಿದ್ದಾರೆ. 1/6 ಅಂತ ಅಂದ್ರೆ 16.66%. ಇಲ್ಲಿ ಕೇವಲ 14.28% ಸಕ್ಕರೆಯನ್ನ ಮಿಕ್ಸ್ ಮಾಡಲಾಗಿದೆ ಬಿ ಪಾತ್ರೆಯಲ್ಲಿ. ಎ ಅಲ್ಲಿ ಅದಕ್ಕಿಂತ ಜಾಸ್ತಿ ಮಿಕ್ಸ್ ಮಾಡಲಾಗಿದೆ. ಆದ್ದರಿಂದ ಇದು ಕೂಡ ತಪ್ಪಾದ ಉತ್ತರ. ಆಪ್ಷನ್ ಸಿ, ಬಿ ಪಾತ್ರೆಯಲ್ಲಿನ ಮಿಶ್ರಣವು ಸಿ ಪಾತ್ರೆಯ ಮಿಶ್ರಣದಷ್ಟೇ ಸಿಹಿಯಾಗಿದೆ, ಅದು ಕೂಡ ತಪ್ಪು. ಸಿ ಪಾತ್ರೆಯ ಮಿಶ್ರಣದಷ್ಟು ಸಿಹಿಯಾಗಿಲ್ಲ ಅಂತ 4ನೇ ಆಪ್ಷನ್ ಇದೆ, ಅದು ಸರಿಯಾದ ಆಪ್ಷನ್ ಆಗಿದೆ.